ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಸ್ವೀಟ್ ರೆಸಿಪಿನ ಶೇರ್ ಮಾಡಿದ್ದೀನಿ. ಈ ರೆಸಿಪಿ ಶುರು ಮಾಡೋದಕ್ಕಿಂತಲೂ ಮುಂಚೆ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿಬಿಟ್ಟು ಬೆಲ್ ಐಕಾನ್ ಒತ್ತಿಬಿಟ್ಟು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇದಕ್ಕೆ ರವೆ ಆಗಲಿ ಮೈದಾ ಆಗಲಿ ಉಪಯೋಗಿಸಬೇಕಾಗಿಲ್ಲ. ತುಂಬಾ ಟೇಸ್ಟಿಯಾದ ಸ್ವೀಟ್ ಆಗಿದೆ. ಇದು ಒಂದ್ಸಲ ಮಾಡಿದ್ರೆ ಪದೇ ಪದೇ ಮಾಡಿ ತಿನ್ಬೇಕು ಅನ್ಸುತ್ತೆ. ಈ ರೆಸಿಪಿ ವಿಶೇಷತೆ ಏನಂದ್ರೆ ಬೌಲಲ್ಲೇ ಮಾಡಿ ಬೌಲಲ್ಲೇ ತಿನ್ನುವಂತ ಸ್ವೀಟ್ ಆಗಿದೆ. ಬಾಯಲ್ಲೇ ಇಟ್ಟರೆ ಸಾಕು, ಇದು ಸ್ವೀಟ್ ತುಂಬ ಕರ್ಗು ಹೋಗುತ್ತೆ ಬಾಯಲ್ಲಿಯೇ. ಮನೆಯಲ್ಲಿ ಇರುವಂತಹ ಸಾಮಗ್ರಿ ಬಳಸ್ಕೊಂಡು ಮಾಡುವಂತ ಸ್ವೀಟ್ ಆಗಿದೆ. ಇದಕ್ಕೆ ಕೇವಲ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಉಪಯೋಗಿಸಿದ್ರೆ ಸಾಕು. ಮೊದಲನೇದಾಗಿ ಒಂದು ಪಾತ್ರೆಗೆ ನಾನು 1 ಗ್ಲಾಸ್ ಅಷ್ಟು ದೋಸೆ ಅಕ್ಕಿ ಅಂತೀವಲ್ಲ ಅದನ್ನ ಹಾಕಿ 1 ಗಂಟೆವರೆಗೆ ನೀರಲ್ಲಿ ನೆನೆಸಿಡ್ತೀನಿ. ಇದನ್ನ ಚೆನ್ನಾಗಿ ತೊಳೆದು ನಂತರ ಮಿಕ್ಸಿ ಜಾರಿಗೆ ಹಾಕಿ ನಂತರ ಇದಕ್ಕೆ ನಾನು 3 ಬೌಲ್ ಅಷ್ಟು ನಾನು ಕಾಯಿ ಹಾಕ್ತಾ ಇದ್ದೀನಿ. ಇದೇ ಬೌಲಲ್ಲಿ 3 ಬೌಲ್ ಅಷ್ಟು ಕಾಯಿ ಹಾಕ್ತಾ ಇದ್ದೀನಿ. ಯಾವ ಬೌಲಲ್ಲಿ ಕಾಯಿ ಹಾಕಿದ್ನೋ ಅದೇ ಬೌಲಲ್ಲಿ 3 ಬೌಲ್ ಅಷ್ಟು ನಾನು ಸಕ್ಕರೆನೂ ಹಾಕ್ತಾ ಇದ್ದೀನಿ. ನೋಡಿ, ಈ ರೀತಿ ಸಕ್ಕರೆನ 3 ಬೌಲ್ ಅಷ್ಟು ಹಾಕಿದ್ದೀನಿ. ನಂತರ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಲು ಹಾಕಿದ್ದೀನಿ. ಈ ಹಾಲನ್ನ ಹಾಕಿ ಮಿಕ್ಸಿ ಜಾರಿಗೆ ಹಾಕಬೇಕು ಚೆನ್ನಾಗಿ. ನಂತರ ಒಂದು ಅರ್ಧ ಬೌಲ್ ಅಷ್ಟು ನಾನು ಮೊಸರನ್ನ ಹಾಕಿದ್ದೀನಿ. ಇದನ್ನ ಕಾಣಿಸಿಟ್ಟಿದ್ದೀನಿ, ನೀರೆಲ್ಲ ತೆಗೆದು ದಪ್ಪ ಮೊಸರನ್ನ ಮಾತ್ರ ಹಾಕಿದ್ದೀನಿ. ನೋಡಿ, ಈ ರೀತಿ ಚಂದ ಗಂಧವಾಗಿ ಹರ್ಕೊಳ್ಬೇಕು, ಕಡ್ಕಡಿ ಆಗ್ಬಾರ್ದು. ಈ ರೀತಿ ಹರ್ಕೊಂಡ ನಂತರ ಇದಕ್ಕೆ ನಾನು 1 ಸ್ಪೂನ್ ಅಷ್ಟು ಏಲಕ್ಕಿ, ನಂತರ ಕಲರ್ ಪುಡಿ ಹಾಕಿದ್ದೀನಿ, ಫುಡ್ ಕಲರ್ ಹಾಕಿದ್ದೀನಿ, ಯೆಲ್ಲೋ ಕಲರ್. ಇದನ್ನೆಲ್ಲ ಹಾಕಿ ನಂತರ ನಾನು 1 ಚಿಟಿಗೆಯಷ್ಟು ಅಡಿಗೆ ಸೋಡಾ ಹಾಕ್ತಿದ್ದೀನಿ. ನಂತರ 1 ಸ್ಪೂನ್ ಅಷ್ಟು ನಾನು ಲಿಂಬು ರಸನ ಹಾಕಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಇದನ್ನೇನ್ ಮಾಡ್ಬೇಕು, ನಾವು ಕಲ್ಸ್ಕೊಳ್ಬೇಕು. ಒಂದೇ ಸೈಡ್ ಅಲ್ಲಿ ಈ ರೀತಿ ಚೆನ್ನಾಗಿ ಕಲ್ಸ್ಕೊಳ್ಬೇಕು. ಈಗ ನೋಡಿ ಬಣ್ಣ ಎಲ್ಲ ಬದಲಾಯ್ತು. ನೋಡಿ, ಕಲರ್ ಹುಡಿ ಹಾಕಿದೀವಲ್ಲ, ಮತ್ತೆ ಒಂದ್ ಸ್ವಲ್ಪ ದುಬ್ಬಾಗುತ್ತೆ. ನಂತರ 1 ಟೇಬಲ್ ಸ್ಪೂನ್ ಅಷ್ಟು ನಾನು ತುಪ್ಪ ಹಾಕಿದ್ದೀನಿ. ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲ್ಸ್ಕೊಳ್ಬೇಕು. ನೋಡಿ, ಈ ರೀತಿ ಚೆನ್ನಾಗಿ ಇದನ್ನ ಕಲ್ಸ್ಕೊಳ್ಬೇಕು. ಈಗ ಕಲ್ಸಾದ ನಂತರ ಏನ್ ಮಾಡ್ಬೇಕು, ನಾವು ಒಂದು ಬೌಲಿಗೆ ಎಲ್ಲಾ ಬೌಲ್ಗಳು 4 ಬೌಲ್ ತಗೊಂಡಿದ್ದ ಬೌಲಿಗೆಲ್ಲ ನಾನು ತುಪ್ಪ ಸವರ್ತಾ ಇದ್ದೀನಿ. ಈ ರೀತಿ ಸವರ್ಕೊಂಡ ನಂತರ ಒಂದು ಪಾತ್ರದಲ್ಲಿ ನೀರು ಹಾಕಿ ಸ್ಟ್ಯಾಂಡ್ ಇಟ್ಟಿದ್ದೀನಿ. ಅದಕ್ಕೆ ಮೇಲೆ ಒಂದು ಪ್ಲೇಟ್ ಇಟ್ಟಿದ್ದೀನಿ. ನಾವು ಈಗೆಲ್ಲ ಹಾಕಿಟ್ಟಿದ್ದೀವೋ, ಈಗ ಏನ್ ಮಾಡ್ಬೇಕು, ಬೌಲ್ಗಳಿಗೆಲ್ಲ ನಾವು ಮಾಡಿಟ್ಟಿಗೆಲ್ಲ ಅಕ್ಕಿ ಹಿಟ್ಟಿನ ಮಿಶ್ರಣ ಅದನ್ನೆಲ್ಲ ಹಾಕ್ಬೇಕು. ಎಲ್ಲಾ ಬೌಲಿಗೂ ಹಾಕಿ ಚೆನ್ನಾಗಿ ಕುಟ್ಟಬೇಕು. ನಂತರ ಏನ್ ಮಾಡ್ಬೇಕಂತ ಹೇಳಿದ್ರೆ, ಯಾಕಂದ್ರೆ ಗಾಳಿ ತುಂಬಿರುತ್ತೆ, ಅವೆಲ್ಲ ಸರಿಯಾಗಿ ಹಿಟ್ಟುಗಳೆಲ್ಲ ಸೆಟ್ ಆಗುವಂಗೆ ಅದೆಲ್ಲ ಗಟ್ಟಿಯಾಗಿ ಕುಟ್ಟೆ ಇಡ್ಬೇಕು. ನಂತರ ಏನ್ ಮಾಡ್ಬೇಕಂತ ಹೇಳಿದ್ರೆ, ಇವೆಲ್ಲ ಹಾಕೊಂಡ ನಂತರ ನಾವ್ ಏನ್ ಮಾಡ್ಬೇಕು, ಎಲ್ಲಾನು ಒಂದೊಂದಾಗಿ ನಾವು ನೀರ್ ಕಾಯಿಸಿದೀವಲ್ಲ ಅದ್ರ ಮೇಲೆ ಒಂದೊಂದೇ ಬೌಲ್ಗಳನ್ನ ಈ ರೀತಿ ಇಡ್ಬೇಕು. ನೋಡಿ, ಈ ರೀತಿ ಇಟ್ಟು ಕಡಿಮೆ ಅಂದು 15 ರಿಂದ 20 ನಿಮಿಷದವರೆಗೆ ನಾವು ಚೆನ್ನಾಗಿ ಇದನ್ನ ಬೇಯಿಸ್ಕೊಳ್ಬೇಕು. ನೋಡಿ, ಈ ರೀತಿ ಬೇಯಿಸ್ಕೊಂಡ ನಂತರ ನೋಡಿ ಈಗ ಬೆಂದಿದೆ. ನೋಡಿ, ನಾನು 1 ಸ್ಪೂನ್ ಹಾಕಿ ನೋಡ್ತಾ ಇದ್ದೀನಿ, ಇದು ಚೆನ್ನಾಗಿ ಬೆಂದಿದೆ. ಈಗ ನಾವೇನ್ ಮಾಡ್ಬೇಕಂದ್ರೆ ಒಂದೊಂದು ಮಿನಿಟಾಗಿ ಒಂದೊಂದು ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಈ ರೀತಿ ಒಂದೊಂದೇ ತಕ್ಕೊಳ್ಬೇಕು. ಈಗ ತಕೊಂಡ ನಂತರ ಇದನ್ನ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ತಣಿಲಿಕ್ಕೆ ಬಿಡ್ಬೇಕು. ಬಿಸಿ ಇದೆ. ಈಗ ಇದು ತಣದ ನಂತರ ನೋಡಿ, ಈಗ ನೋಡಿ ನಾವು ತಣಿಸ್ಲಿಕ್ಕೆ ಬಿಡ್ಬೇಕು ಇದನ್ನ ನಿಧಾನವಾಗಿ. ಇದು ನೋಡಿ ಎಷ್ಟೊಂದು ಚೆನ್ನಾಗಿ ಬಂದಿದೆ, ಎಷ್ಟೊಂದು ಚೆನ್ನಾಗಿ ಉಬ್ಬಿ ಬಂದಿದೆ. ನೋಡಿ, ಈ ರೀತಿ ಸ್ವೀಟ್ ಗರ್ಗರಿಯಾಗಿ ಬಂದಿದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಇದನ್ನ ನಾವು ತಣಿಸ್ಬೇಕು. ತಣದ ನಂತರ ನಾವೇನ್ ಮಾಡ್ಬೇಕು, 1 ಸ್ಪೂನ್ ತಗೊಂಡು ಇದು ಸುತ್ತ ನಾವು ಇಡ್ಲಿಯಲ್ಲಿ ಹೇಗೆ ಇಡ್ಲಿ ತೆಗಿತೀವಲ್ಲ ಆ ತೆಗಿಬೇಕು. ನೋಡಿ, ಎಷ್ಟೊಂದು ಸಾಫ್ಟ್ ಆಗಿ ಎಷ್ಟೊಂದು ಹರಡಾಗಿ ಬಂದಿದೆ. ನೋಡಿ, ಈ ರೀತಿ ಬರ್ಬೇಕು. ಇದೇ ರೀತಿ ನಾವು ಉಳಿದುದನ್ನು ಹಾಗೆ ತಕ್ಕೊಳ್ಬೇಕು. ಈ ರೀತಿ ನೋಡಿ, ಎಷ್ಟೊಂದು ಸಾಫ್ಟ್ ಆಗಿ ಬಂದಿದೆ. ಈ ರೀತಿ ತಕ್ಕೊಂಡ ನಂತರ ನಾವು ಮಾಡ್ಬೇಕು, ಒಂದು ಪಾತ್ರದಲ್ಲಿ ನೋಡಿ, ಈಗ ನಾನು ಇದನ್ನೆಲ್ಲ ಮತ್ತೆ ಬೌಲಿಗೆ ಹಾಕಿರ್ತೀನಿ. ಈಗ ಒಂದು ಬಾಣಲಿಗೆ 1 ಗ್ಲಾಸ್ ಅಷ್ಟು ನಾನು ಹಾಲು ಕಾಯಿಸ್ಕೊಂಡಿದ್ದೀನಿ. ಅದಕ್ಕೆ ನಾನು 2 ಸ್ಪೂನ್ ಅಷ್ಟು ಸಕ್ಕರೆ ಹಾಕಿದ್ದೀನಿ. ಮತ್ತೆ 1 ಸ್ಪೂನ್ ಅಷ್ಟು ನಾನು ಕೇಸರಿ ದಳಗಳನ್ನು ಹಾಕಿದ್ದೀನಿ. ಕುದಿ ಬಂದ ಸಾಕು, 1 ಕುದಿ ಬಂದ ಸಾಕು. ಅದನ್ನ ನಾನು ಏನ್ ಮಾಡ್ತೀನಿ, ಬಿಸಿ ಹಾಲನ್ನೇ ಈ ಸ್ವೀಟ್ ಬೌಲಿಗೆ ಹಾಕಬೇಕು. ಈ ರೀತಿ ಹಾಕಿದ್ಕೊಂಡು ಏನಾಗುತ್ತಂತೆ, ಹಾಲು ಚೆನ್ನಾಗಿ ಹೀರ್ಕೊಳ್ತದೆ. ನೋಡಿ, ನಂತರ ಡ್ರೈ ಫ್ರೂಟ್ಸ್ ಗಳಾದಂತಹ ಗೋಡಂಬಿ, ಪಿಸ್ತಾ, ಬಾದಾಮ್ ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಮೇಲ್ಗಡೆ ಹಾಕ್ತಾ ಇದ್ದೀನಿ. ನೋಡಿ, ತಣ್ಣದ ನಂತರ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆ. ಈ ರೀತಿ ಈಗ ನಮ್ಮ ಸ್ವೀಟ್ ರೆಡಿ ಆಗಿದೆ. ಇದು ತುಂಬಾ ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ. ಸ್ವೀಟ್ ಚೆನ್ನಾಗಿ ಇದೆ, ಸಿಂಪಲ್ ಆಗಿದ್ರು ತುಂಬಾ ಟೇಸ್ಟಿ ಆಗಿರುತ್ತೆ. ಮತ್ತೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಈ ರೀತಿ ರೆಸಿಪಿನ ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಪ್ಲೀಸ್ ತಿಳಿಸಿ. ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.